ಶಾಸಕ ರೇವಣ್ಣ ಕುಟುಂಬದ ಮೇಲೆ ಈಗಾಗಲೇ ಗಂಭೀರ ಆರೋಪವನ್ನ ಕಾರ್ ಡ್ರೈವರ್ ಕಾರ್ತಿಕ್ ಅವರು ಮಾಡ್ತಾ ಇರುವಂತದ್ದು. ಸದ್ಯ ದೂರುದಾರರ ಪರ ವಕೀಲರಾಗಿರುವಂತಹ ದೇವರಾಜ್ ಗೌಡ್ರು ನನ್ನ ಜೊತೆ ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಿದು, ಏನಾಗಿದೆ ಒಟ್ನಲ್ಲಿ ಅಂತ ಹೇಳಿ. ಈಗ ನಾನು ವಕೀಲರ ವೃತ್ತಿಯ ಜೊತೆಗೆ ನಾನಲ್ಲಿ ಆ ಕ್ಷೇತ್ರದ ನಾನು ಒಬ್ಬ ಪರಾಜಿತ ಅಭ್ಯರ್ಥಿ, ಅಂದ್ರೆ ರೇವಣ್ಣ ಆಪೋಸಿಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಂತ ಅಭ್ಯರ್ಥಿ ಆಗಿರೋದ್ರಿಂದ ನನ್ನ ಕ್ಷೇತ್ರದ ಜನತೆಯ ರಕ್ಷಣೆ ನನಗೆ ಅತಿ ಮುಖ್ಯವಾಗಿರ್ತದೆ. ಇಲ್ಲಿ ನನ್ನ ಕ್ಷೇತ್ರದ ನಾಗರಿಕನಾಗಿ ಅವನ ಮತ್ತು ಅವನ ಕುಟುಂಬವನ್ನ ಕಿಡ್ನಾಪ್ ಮಾಡಿ ಇವರಲ್ಲಿ ಅವನ ಮೇಲೆ ಹಲ್ಲೆ ಮಾಡಿ ಅಲ್ಲಿ ಆತನ ಹೆಂಡತಿಗೆ ಒಡೆದು ಅಭಾಷಣಾಗಿ ಆಮೇಲೆ ಆಕೆಗೆ ಟ್ರೀಟ್ಮೆಂಟ್ ಕೂಡ ಕೊಡದಂತ ಒಂದು ಕ್ರೂರ ಕೃತ್ಯವನ್ನು ಮಾಡ್ತಾರೆ ಇವರು ಅಂತ ಅಂದ್ರೆ ಅದು ನನ್ನ ನೋವಿನ ಸಂಗತಿ. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನಲ್ಲಿ ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕೆಲ್ಲ ತಗೊಂಡು ನಾನಲ್ಲಿ ಅದಕ್ಕೆ ಬೇಕಾದ ಸಂಬಂಧಪಟ್ಟ ಸುಪೀರಿಯರ್ ಆಫೀಸರ್ ಮನೆಯಲ್ಲ ನಾನಲ್ಲಿ ಕಂಪ್ಲೇಂಟ್ ಬರೆದಲ್ಲಿ ಯಾವ ವ್ಯಕ್ತಿ ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು, ಯಾವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು ಅವರಲ್ಲಿ ಅವರ ಪ್ರಭಾವಕ್ಕೆ ಒಳಗಾಗಿ ಅವರಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ಡ್ರಾಪ್ ಮಾಡಿದ್ದಾರೆ ಅಲ್ಲಿ. ಸೊ ಈ ಇನ್ವೆಸ್ಟಿಗೇಷನ್ ಡ್ರಾಪ್ ಮಾಡಿರೋದ್ರಿಂದ ನಾವಲ್ಲಿ ನಾನು ಈಗಾಗಲೇ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏರ್ ಆಫೀಸರ್ ಮಾತಾಡಿದ್ದೀನಿ ನಾನಲ್ಲಿ. ಸೊ ಕೂಡಲೇ ಯಾರು ಇವರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಅಡ್ಡಿ ಮಾಡಿದಂಥವ್ರು ಮತ್ತೆ ಇವ್ರ ಆಸ್ತಿ ಬರ್ಸ್ಕೊಂಡಿರುವಂತವ್ರು ಸಬ್ ರಿಜಿಸ್ಟರ್ ಆಗಿರ್ಬೋದು, ಆಮೇಲೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಿಡ್ನಾಪ್ ಅಲ್ಲಿ ಮೇನ್ ಪಾಲ್ದಾರ ಆಗಿರೋಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಮತ್ತೆ ಅದಕ್ಕೆ ಎಂಕ್ವೈರಿ ಮಾಡಿದಂತ ಡಿವೈಎಸ್ಪಿ ಅವರು ಹಲವಾರು ಪೊಲೀಸ್ ಅಧಿಕಾರಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳು ಇದಕ್ಕೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದರಲ್ಲಿ ಇವರೆಲ್ಲರನ್ನು ಸೇವೆಯನ್ನು ಅಮಾನತುಗೊಳಿಸಬೇಕು ಮತ್ತೆ ವಜಾ ಮಾಡಬೇಕು. ಅಲ್ಲಿ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ನಾವು ಮಾಡ್ತಾ ಇದೀವಿ. ಇಲ್ಲಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ವಿಸ್ತಾರ ಆಗ್ತಾ ಇದೆ. ಅಲ್ಲಿ ಮೇಲ್ಮಟ್ಟ ಅಧಿಕಾರಿಗಳ ಮಟ್ಟಿಗೆ ಚರ್ಚೆ ಮಾಡಿ ಅಲ್ಲಿ ರೇವಣ್ಣ ಈಗಾಗಲೇ ಅನರ್ಹರಾಗಿದ್ದಾನೆ. ಅಲ್ಲಿ ಆತನ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಇದೆ. ಇಲ್ಲಿ ಅದು ಅಪೀಲ್ ಪೆಂಡಿ ಡಿಸ್ಪೋಸ್ ಆದ್ಮೇಲೆ ನಾನು ಕೆಲವೇ ದಿವಸಗಳು ನಾನು MLA ಆಗಿ ಬರ್ತಾ ಇದ್ದೀನಿ ಆ ಕ್ಷೇತ್ರಕ್ಕೆ ನಾನಲ್ಲಿ. ಸೊ ಹಾಗಾಗಿ ನನ್ನ ನಾಗರಿಕರ ಹಿತದೃಷ್ಟಿಯಿಂದ ನಾನು ಏನ್ ಕ್ರಮ ತಗೋಬೇಕನ್ನೋದ್ರ ಬಗ್ಗೆ ನಾನು ಮುಂದಿನ ದಿವಸ ಕ್ರಮ ತಗೊಳ್ತೀನಿ ನಾನಲ್ಲಿ. ಸರ್, ಈಗ ಜನರೇ ಗೆಲ್ಸಿರೋದು ಅವರನ್ನ. ಮೊನ್ನೆ ಅಷ್ಟೇ ಭವಾನಿ ರೇವಣ್ಣ ಅವರ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ಕಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈಗ ಈ ತರ ಕಾರ್ತಿಕ್ ಅವರು ಮಾತಾಡುವಾಗ ಸುಮಾರು 10-15 ಕೇಸಸ್ಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನ್ ಮುಂದೆ ಬಂದಿದ್ದೀನಿ, ಇನ್ನು ಸಾಕಷ್ಟು ಜನ ಮುಂದೆ ಬಂದಿಲ್ಲ ಅಂತ ಅದ್ರ ಬಗ್ಗೆ ಹೇಳೋದು. ಕೆಲವೇ ದಿವಸಗಳಲ್ಲಿ ಅತ್ಯಾಚಾರಕ್ಕೊಳಗಾಗಿರುವಂತವ್ರು, ಕೊಲೆಯಾಗಿರುವಂತ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರುವಂತವ್ರು, ಕುಟುಂಬವನ್ನು ಕಳ್ಕೊಂಡಿರುವಂತವ್ರು ಕೆಲವು ದಿವಸಗಳಲ್ಲಿ ತಮ್ಮ ಈ ರಾಜ್ಯದ ಜನತೆಯ ಮುಂದೆ ಬರ್ತಾರೆ. ಅಲ್ಲಿ ಅದಕ್ಕೆ ಕಾಲ ಕುಡಿ ಬರ್ತಾ ಇದೆ. ಅಲ್ಲಿ ಈಗಾಗಲೇ ನಾನು ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿಜಿ ಅವರನ್ನ ಭೇಟಿ ಮಾಡಿದ್ದೀನಿ. ನಾನಲ್ಲಿ ಅವರಿಗೆ ಪತ್ರ ಒಂದು ಬೆಳವಣಿಗೆ ಕೂಡ ಆಗಿದೆ. ಅಲ್ಲಿ ನಾನು ಹೈಕಮಾಂಡ್ ಡೈರೆಕ್ಷನ್ ಕಾಯ್ತು. ಯಾಕೆ ನಾನೊಬ್ಬ ಪಕ್ಷದ ಪ್ರತಿನಿಧಿಯಾಗಿ ನಾನು ಕಂಟೆಸ್ಟ್ ಮಾಡಿರೋದ್ರಿಂದ ನಾನು ಏಕಾಕಿ ನಾನು ಕ್ರಮ ತಗೊಳಕ್ಕಾಗಲ್ಲ. ಅಲ್ಲಿ ಅತಿ ಶೀಘ್ರದಲ್ಲಿ ಅವ್ರ ಕುಟುಂಬ ಪರ್ಮನೆಂಟ್ ಜೈಲು ಸೇರೋದು ಖಚಿತ. ಅಲ್ಲಿ ನಾವೆಲ್ಲ ಹಿಂದೂಸ್ತಾನ ಅಂದ್ರೆ ಭಾರತ ನಾರಿ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರುವಂತರು ನಮ್ಮ ಭಾರತಾಂಬೆ ಕೂಡ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗುವಂಥದ್ದು ಮತ್ತೆ ದೌರ್ಜನ್ಯ ಆಗುವಂಥದ್ದು ಇಂತಹ ಗಂಭೀರವಾದಂತಹ ಆರೋಪಗಳು ಇತ್ತು ನನ್ನ ಹತ್ರ. ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳಂತ ಲಭ್ಯವಾಗಿದ್ದಾವೆ. ಅಲ್ಲಿ ಅದನ್ನ ನಾನು ಕೋರ್ಟಿಗೆ ಆಲ್ರೆಡಿ ಸ್ಟೇ ಕೊಟ್ಟಿರೋದ್ರಿಂದ ಅಲ್ಲಿ ಅದನ್ನ ನಾವು ಎಲ್ಲಿಗೆ ಬಿತ್ತನೆ ಮಾಡಕ್ಕಾಗಲ್ಲ. ಅಲ್ಲಿ ಕೋರ್ಟ್ ಅಲ್ಲಿ ನಾನೇ ವಕೀಲರಾಗಿ ಅಪಿಯರ್ ಆಗ್ತಾ ಇದ್ದೀನಿ. ಅಲ್ಲಿ ಅದನ್ನ ಸ್ಟೇ ವೆಕೆಟ್ ಮಾಡ್ತೀನಿ. ಅಲ್ಲಿ ವೆಕೆಟ್ ಮಾಡಿಸಿ ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರ ಗಮನಕ್ಕೆ ತಂದು ಅಲ್ಲಿ ಮುಂದಿನ ಕ್ರಮ ತಗೊಳ್ಳಕ್ಕೆ ನಾನು ಇದು ಮಾಡ್ತೀನಿ. ಇದಿಷ್ಟು ಡ್ರೈವರ್ ಕಾರ್ತಿಕ್ ಅವರ ಪರ ವಕೀಲರು ಹೇಳಿರುವಂತಹ ಮಾತು. ಒಂದಷ್ಟು ಶಾಕಿಂಗ್ ಸ್ಟೇಟ್ಮೆಂಟ್ ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಪ್ರಕರಣಗಳು ಹೊರಬರ್ಬೇಕಾಗಿದೆ. ಸದ್ಯದಲ್ಲೇ ಇವರ ಕುಟುಂಬದ ಮೇಲಿರುವಂತಹ ಎಲ್ಲಾ ಪ್ರಕರಣಗಳು ಆಚೆ ಬಂದೇ ಬರುತ್ತೆ. ಜನ ಕೂಡ ಅವರ ವಿರುದ್ಧ ಖಂಡಿತವಾಗ್ಲೂ ಧ್ವನಿ ಎತ್ತುತ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.